ನಮಸ್ಕಾರ ವೀಕ್ಷಕರೇ. ಇವತ್ತು ಶಿವನ ದೇವಸ್ಥಾನ ಉಮಾಮಹೇಶ್ವರ ಸ್ವಾಮಿಯವರು. ಇವತ್ತು ತುಂಬ ವಿಶೇಷ ಇತ್ತು ಈ ದೇವಸ್ಥಾನದಲ್ಲಿ. ಅಂದರೆ ಅದಕ್ಕೆ ಮುಂಚೆ ಒಂದು ದಿನ ಹೋಗಿದ್ದೆ ನಾನು. ಹೋದಾಗ ಹೇಳಿದರು ಕಡಲೆಕಾಯಿ ಎಲ್ಲ ಮಾರ್ತಾರಮ್ಮ ಇಲ್ಲಿ ತಂದು, ತುಂಬ ಚೆನ್ನಾಗಿರುತ್ತೆ, ನಾಳೆ ಬನ್ನಿ ಅಂತ ಹೇಳಿದರು. ಹಾಗಾಗಿ ನಾನು ಮಾರನೇ ದಿನಕ್ಕೂ ಹೋಗಿದ್ದೆ ವೀಕ್ಷಕರೇ. ಇಲ್ಲಿ ಉಮಾಮಹೇಶ್ವರ ಸ್ವಾಮಿಯವರು, ಪಾರ್ವತಿ ಅಮ್ಮನವರು, ಗಣಪತಿ, ಸುಬ್ರಹ್ಮಣ್ಯ. ಮತ್ತು ಇಲ್ಲಿದು ಇನ್ನೊಂದು ವಿಶೇಷ ಏನಂದರೆ, ಈ ದೇವಸ್ಥಾನದ ಒಳಗಡೆನೇ ಹುತ್ತ ಬೆಳೆದಿದೆ. ನಾಗರ ಚೌತಿಗೆ ಮತ್ತು ಬೇರೆ ನೋಡಿ, ಇದು ಹುತ್ತ ದೇವಸ್ಥಾನದಲ್ಲೇ ಇದೆ, ಹುತ್ತ ಬೆಳೆದಿರೋದು. ಈ ಹುತ್ತಕ್ಕೇ ನಾಗರ ಪಂಚಮಿಗೆ, ನಾಗರ ಚೌತಿ, ಗಣೇಶ ಚೌತಿಗೆಲ್ಲನೂ ಇಲ್ಲಿ ಪೂಜೆ ಮಾಡ್ತಾ ಇರ್ತಾರೆ. ಬೇರೆ ದಿನಗಳಲ್ಲೂ ಮಾಡ್ತಾರೆ. ಆವತ್ತು ತನಿ ಇರೋದೆಲ್ಲ ಜಾಸ್ತಿ ಇರ್ತಿತ್ತು. ಹಂಗಾಗ್ಬಿಟ್ಟು ಒಂದು ವಿಶೇಷ ಇದು. ದೇವಸ್ಥಾನದ ಒಳಗಡೆ ಹುತ್ತ ಇರೋದು ಒಂದು ವಿಶೇಷ ಫ್ರೆಂಡ್ಸ್. ಇದು ಬಯಲು ಬಸವಣ್ಣ ಸ್ವಾಮಿ ಅಂತ ಹೇಳ್ಬಿಟ್ಟು, ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಅಲ್ಲಿ ಕಳೆಕಾಯಿ ಪರಿಷೆ ಎಲ್ಲ ಮಾಡ್ತಾರಲ್ಲ, ಆ ಥರನೇ ಇಲ್ಲಿ ಒಂದಿಬ್ಬರು ಮೂರು ಇದ್ದರು ಅಷ್ಟೇ ಕಡಲೆಕಾಯಿ ವ್ಯಾಪಾರ ಮಾಡೋರು. ಇಲ್ಲಿ ದೇವರಿಗೆ ಬಕೆಟಲ್ಲಿ ಕಡಲೆಕಾಯಿ ತುಂಬಿಸಿಟ್ಟಿದ್ದಾರೆ, ದೇವ್ರಿಗೆ ನೈವೇದ್ಯಕ್ಕೆ ಇಟ್ಟಿದ್ದಾರೆ. ಮತ್ತು ಎಲ್ಲ ತುಂಬ ಹೆಣ್ಮಕ್ಳು ಎಲ್ಲ ಇದು ಆರತಿ ಎಲ್ಲ ಮಾಡ್ಕೊಂಡು ಬಂದು, ಅಂದರೆ ಯಲಹಂಕದಲ್ಲಿ ಈ ದೇವಸ್ಥಾನ ಇರೋದು ತುಂಬ ವಿಶೇಷವಾಗಿದೆ, ಅದ್ಭುತವಾಗಿದೆ. ಅಂದರೆ ತುಂಬ ದೊಡ್ಡ ಜಾಗದಲ್ಲೂ ಇದೆ, ಇನ್ನೂ ಎಷ್ಟೊಂದು ಜಾಗ ಖಾಲಿ ಇದೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ದೇವಸ್ಥಾನ ಮಾತ್ರ ತುಂಬಾ ಪವರ್ಫುಲ್ ದೇವಸ್ಥಾನ ಇದು. ತುಂಬ ಜನ ಹೆಣ್ಮಕ್ಳೆಲ್ಲ ಆರತಿ ಎಲ್ಲ ತೊಗೊಂಡು ಬಂದು ದೇವ್ರ ಸನ್ನಿಧಾನ ಸುತ್ತನೂ 3 ಸುತ್ತು ಬಂದು ಮತ್ತು ದೇವ್ರಿಗೆ ಒಳಗಡೆ ತೊಗೊಂಡೋಗಿ ಆರತಿ ಬೆಳಗಿದ್ರು. ಅಷ್ಟು ವಿಶೇಷವಾಗಿತ್ತು. ಮತ್ತು ಬಯಲು ಗಣಪತಿನೂ ಅಷ್ಟೇ. ಇದು ಹೆಸರು ಉಮಾಮಹೇಶ್ವರ ದೇವಸ್ಥಾನ ಮತ್ತು ಬಯಲು ಗಣಪತಿ ಅಂತಲೇ ಹೆಸರು ಇದಕ್ಕೆ. ಆಂಜನೇಯ ಇದೆ, ಆಂಜನೇಯ ಸ್ವಾಮಿನೂ. ಅಂದರೆ ಇವರು ಎಲ್ಲದಕ್ಕೂ ಕ್ಲೋಸ್ ಮಾಡಿ ಇಟ್ಬಿಟ್ಟಿದ್ದಾರೆ. ಎಲ್ಲರೂ ಬಂದು ಮೂರ್ತಿನ ಮುಟ್ಟೋದು ಅದೆಲ್ಲ ಮಾಡೋಂಗಿಲ್ಲ. ಅಂದರೆ ಎಲ್ಲದಕ್ಕೂ ಬೀಗ ಹಾಕಿಟ್ಟಿದ್ದಾರೆ, ಹೊರಗಡೆಯಿಂದ ನಮಸ್ಕಾರ ಮಾಡ್ಕೋಬೋದು. ಇಲ್ಲಿ ಕಡಲೆಕಾಯಿನೂ ಎಲ್ಲ ತಂದಿದ್ರು. ಇಲ್ಲಿ ಇನ್ನೊಂದು ವಿಶೇಷ ಏನಂದರೆ, ಅಲ್ಲಿನೇ ಬಾಣಲಿನಲ್ಲಿ ಒಲೆಯಲ್ಲಿ ಹುರಿದು ಕೊಡ್ತಾಯಿದ್ರು. ಅಂದರೆ ಒಲೆಯಲ್ಲಿ ಹುರಿದಿದ್ದು ಅಂತಂದ್ಬಿಟ್ಟು ಅದೊಂದು ಎಲ್ಲರೂ ತೊಗೊಳ್ತಾಯಿದ್ರು. ನಾನು ತೊಗೊಂಡು ತಿಂದೆ, ಚೆನ್ನಾಗಿತ್ತು. ಕಡಲೆಕಾಯಿ ಮನೆಗೂ ತೊಗೊಂಡೋಗಿದ್ದೆ. ಆ ಬಾಣಲಿನಲ್ಲಿ ಅಲ್ಲೇ ಹುರಿದಿದ್ದು ಅದೊಂದು ವಿಶೇಷ. ಇಲ್ಲಿ ಬಸವಣ್ಣ ಇದ್ದಾರೆ, ಬಸವಣ್ಣ, ಗಣಪತಿ, ಆಂಜನೇಯ. ಅಂದರೆ ತುಂಬ ವಿಶಾಲವಾದ ಜಾಗ ಇದೆ ಫ್ರೆಂಡ್ಸ್. ಇಲ್ಲಿ ಮುನೇಶ್ವರ ಸ್ವಾಮಿ ಇದ್ದಾರೆ. ಅಷ್ಟೇ ನೀಟಾಗೂ ಇದೆ ದೇವಸ್ಥಾನ. ಇವರು ಉತ್ಸವ ಮೂರ್ತಿಗಳು. ಪಾರ್ವತಿ ಪರಮೇಶ್ವರ ನಂದಿ ಮೇಲೆ ಕೂತಿರೋದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಇದು ದೇವಸ್ಥಾನದ ಮುಂಭಾಗ ಇರೋದು. ಇದು ಅಷ್ಟೇ ಹೊಸದಾಗಿ ಮಾಡಿಸಿದ್ದಾರೆ. ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ನನಗೆ ಒಂದು ಇಷ್ಟ ಆಯಿತು. ಹಾಗಾಗಿ ಇದೊಂದು ವಿಡಿಯೋ ಎಲ್ರಿಗೂ ತೋರಿಸೋಣ ಅಂತ ಒಂದು ವಿಡಿಯೋ ಮಾಡಿಕೊಂಡೆ ಫ್ರೆಂಡ್ಸ್. ಅದ್ಭುತವಾದಂಥ ದೇವಾಲಯ, ತುಂಬ ಸ್ಪೇಷಿಯಸ್ ಆಗಿದೆ, ತುಂಬ ದೊಡ್ಡ ಜಾಗದಲ್ಲಿದೆ, ಎಕರೆಗಟ್ಟಲೆ ಇದೆ. ನಾಗರು ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ ನೋಡಿ, ಕೆತ್ತಿದ್ದಾರೆ. ಹಂಗಾಗಿ ಇದು ಇಷ್ಟ ಆಯಿತು. ನಂದಿನೂ ಅಷ್ಟೇ, ನಂದಿನೂ ತುಂಬ ಚೆನ್ನಾಗಿ ಕೆತ್ತಿದ್ದಾರೆ ಫ್ರೆಂಡ್ಸ್. ಇದು ಗರುಡಗಂಬ ಎಷ್ಟು ತುಂಬ ಚೆನ್ನಾಗಿತ್ತು. ಇವರು ಗಣಪತಿ. ಅಂದರೆ ಎಲ್ಲ ದೇವರು ಇದ್ದಾರೆ, ಗಣಪತಿ, ಸುಬ್ರಹ್ಮಣ್ಯ ಎಲ್ಲರೂ ಇದ್ದಾರೆ. ವಂದನೆಗಳು, ಥ್ಯಾಂಕ್ ಯು.